ನಮಸ್ಕಾರ, ಹೋಮ್ ಟಿವಿ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಸುಮಾ. ಮೊದಲಿಗೆ ಮುಖ್ಯಾಂಶಗಳು. ಮಾಗಡಿಯ ಕುದೂರು ಪೊಲೀಸ್ ಠಾಣೆ ಮೇಲೆ ಎಸಿಬಿ ಅಧಿಕಾರಿಗಳ ದಾಳಿ ಹಿನ್ನೆಲೆಯಲ್ಲಿ ಕುದೂರು ಪಿಎಸ್ಐ ನಾಪತ್ತೆ. ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಕಲ್ಯಾ ವಿಎಸ್ಎಸ್ಎನ್ ಚುನಾವಣೆಯಲ್ಲಿ ಯಾವುದೇ ಗೋಲ್ಮಾಲ್ ನಡೆದಿಲ್ಲವೆಂದು ಸಭೆ. ಮಾಗಡಿಯ ಬಿಜೆಪಿ ಕಚೇರಿಯಲ್ಲಿ ತಾಲೂಕಿನ ನಿವೃತ್ತ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ. ಭಾರತೀಯ ಜನತಾ ಪಾರ್ಟಿ ಎಸ್ಸಿ ಮೋರ್ಚಾದ ತಾಲೂಕಿನ ಅಧ್ಯಕ್ಷರಾಗಿ ಶ್ರೀ ಶಶಿಧರ್ ಆಯ್ಕೆ. ಮಾಗಡಿಯ ಕುದೂರು ಪೊಲೀಸ್ ಠಾಣೆಯ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿರುವ ಹಿನ್ನೆಲೆಯಲ್ಲಿ ಕುದೂರು ಪಿಎಸ್ಐ ನಾಪತ್ತೆಯಾಗಿದ್ದಾರೆ ಎಂದು ಎಚ್ಎನ್ ಅಶೋಕ್ ರವರು ಸುದ್ದಿಗೋಷ್ಠಿಯಲ್ಲಿಯೇ ತಿಳಿಸಿದ್ದಾರೆ. ಕುದೂರು ಪೊಲೀಸ್ ಠಾಣೆಯ ಪೇದೆ ಮಂಜುನಾಥ್ ಕ್ಯಾಟ್ಫಿಶ್ ಸಾಗಾಣಿಕೆ ವಿಚಾರವಾಗಿ ತಾಲೂಕಿನ ಗರ್ಗೇಶ್ವರಪುರ ಗ್ರಾಮದ ಮಹಿಳೆಯೊಬ್ಬರಿಂದ 2 ಲಕ್ಷ ಬೇಡಿಕೆ ಇಟ್ಟಿದ್ದ ಹಿನ್ನೆಲೆಯಲ್ಲಿ ಪಿಎಸ್ಐ ಕೂಡ ಆರೋಪಿಯಾಗಿದ್ದಾರೆ ಎಂದು ಮಹಿಳೆ ಹೇಳಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ನಾಪತ್ತೆಯಾಗಿದ್ದಾರೆ. ಪಿಎಸ್ಐ ದಾಳೇಶ್ ರವರು ಎಸಿಬಿಯವರು ಬಂದ ದಿನದಿಂದ ಇಲ್ಲಿಯವರೆಗೂ ಯಾರಿಗೂ ಸಿಗದೆ ಕಾಣೆಯಾಗಿದ್ದಾರೆ. ಇನ್ನು ಸಾರ್ವಜನಿಕರಿಗೆ ಯಾವ ರೀತಿಯಲ್ಲಿ ಸಹಕರಿಸುತ್ತಾರೆ, ಇನ್ನಾದರೂ ಜಿಲ್ಲಾ ಎಸ್ಪಿ ರವರು ಇವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಎಚ್ಎನ್ ಅಶೋಕ್ ರವರು ಸುದ್ದಿಗೋಷ್ಠಿಯಲ್ಲಿಯೇ ತಿಳಿಸಿದ್ದಾರೆ. ಎಸಿಬಿ ಇದಕ್ಕೆ ಎಸಿಬಿ ಏನಪ್ಪ, ಕುದೂರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ದಯಮಾಡಿ ಅವ್ರನ್ನ ಪತ್ತೆ ಮಾಡಿಕೊಡಿ ಅನ್ನೋಂಥದ್ದು ಒಂದು ನಿಮ್ಮ ಮೂಲಕ ಹೊರಜಾಗ ವಿಶೇಷವಾಗಿ ಒಂದು ಬೇರೆ ಇವೆರಡು ಒಂದರೊಳಗೆ ದಯಮಾಡಿ ಪ್ರಚಾರ ಕೊಡಿ. ಕುದೂರು ಸಬ್ ಇನ್ಸ್ಪೆಕ್ಟರ್ ಕಾಣೆಯಾಗಿದ್ದಾರೆ, ದಯಮಾಡಿ ಜಿಲ್ಲಾ ವರಿಷ್ಠರು ಹುಡುಕಿ ಕೊಡಬೇಕಾಗಿ ದಕ್ಷ ನಿಷ್ಠಾವಂತ ಅತ್ಯಂತ ಪ್ರಾಮಾಣಿಕ ಅಧಿಕಾರಿ ಎಲ್ಲೋ ಕಾಣೆಯಾಗಿದ್ದಾರೆ. ಅವ್ರನ್ನ ದಯಮಾಡಿ ಹುಡುಕೊಡ್ಬೇಕು. ಎಸಿಬಿ ಕೇಸ್ ಆಗ್ತದಂಗೆ ಎಲ್ಲೋಗಿ ಗೆಲುವು ಸೇರ್ಕೊಂಡಿರೋರನ್ನ ದಯಮಾಡಿ ಹುಡುಕೊಡಿ ಅಂತಕ್ಕಂಥದ್ದು ಮಾಧ್ಯಮ ಮಿತ್ರರು ಮೂಲಕ. ಕಲ್ಯಾ ವಿಎಸ್ಎಸ್ಎನ್ ಚುನಾವಣೆಯಲ್ಲಿ ಯಾವುದೇ ರೀತಿಯ ಗೋಲ್ಮಾಲ್ ನಡೆದಿಲ್ಲವೆಂದು ಎಚ್ಎನ್ ಅಶೋಕ್ ರವರು ಪರಿವೀಕ್ಷಣಾ ಮಂದಿರದಲ್ಲಿ ಸಭೆ ಕರೆದಿದ್ದರು. ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಎಚ್ಎನ್ ಅಶೋಕ್ ರವರು ಕಲ್ಯಾ ವಿಎಸ್ಎಸ್ಎನ್ ಚುನಾವಣೆಯಲ್ಲಿ ಗೋಲ್ಮಾಲ್ ನಡೆದಿಲ್ಲವೆಂದು ಸಭೆ ಕರೆದಿದ್ದರು. ಕಲ್ಯಾ ವಿಎಸ್ಎಸ್ಎನ್ ಚುನಾವಣೆಯಲ್ಲಿ ಗೋಲ್ಮಾಲ್ ನಡೆದಿದೆ ಎಂದು ಎದುರಾಳಿ ಪಕ್ಷದವರು ಆರೋಪಿಸಿದ್ದರು. ಇಲ್ಲಿ ಯಾವುದೇ ರೀತಿಯ ಅವ್ಯವಹಾರ ಆಗಿರಲಿಲ್ಲ. ಕಾರಣವೆಂದರೆ ಎರಡೂ ಪಕ್ಷದವರು ಚುನಾವಣೆ ವೇಳೆಯಲ್ಲಿ ಸ್ಥಳದಲ್ಲಿಯೇ ಕುಳಿತಿದ್ದರು. ಆದರೆ ಇಲ್ಲಿ ಅನೇಕ ರೀತಿಯ ವ್ಯಾಜ್ಯಗಳು ನಡೆಯುತ್ತಿವೆ. ಅಷ್ಟೇ ಅಲ್ಲದೆ ಆ ದಿನ ರಾತ್ರಿ ಚುನಾವಣಾ ವೇಳೆಯಲ್ಲಿ ಗಲಾಟೆಗಳಾಗಿವೆ. ಆದರೆ ನಮ್ಮ ರೈತರಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರದು. ಅಷ್ಟೇ ಅಲ್ಲದೆ ತಾಲೂಕಿನಲ್ಲಿ ಅತಿ ಹೆಚ್ಚು ರೈತರಿಗೆ ಸಾಲ ಸೌಲಭ್ಯ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ಅತಿ ಹೆಚ್ಚಿನದಾಗಿ ಕಲ್ಯಾ ವಿಎಸ್ಎಸ್ಎನ್ ಮಾಡಿದೆ ಎಂದು ತಿಳಿಸಿದರು. ಇದು ನರಸಿಂಹಮೂರ್ತಿ ಹೇಳಿದಂಗೆ ಪ್ರಧಾನವಾಗಿ ಕಲ್ಯಾ ವಿಎಸ್ಎಸ್ಎನ್ ಮೊನ್ನೆ ಇತ್ತೀಚೆಗೆ ನಡೆದಂಥ ಕಲ್ಯಾ ವಿಎಸ್ಎಸ್ಎನ್ ಚುನಾವಣೆ ನಂತರದ ಬೆಳವಣಿಗೆಗಳ ಬಗ್ಗೆ ಮಾತಾಡಲಿಕ್ಕೆ ಕರೆಸಿರೋದ್ರ ಜೊತೆಗೆ ನನ್ನ ನಿರ್ದೇಶಕ ಸ್ಥಾನ ಕೂಡ ಅನರ್ಹಗೊಂಡಿತ್ತು ಹಿಂದೆ. ಅದು ವಿಚಾರ, ಮತ್ತೊಂದು ವಿಚಾರ, 3 ವಿಚಾರಗಳ ಬಗ್ಗೆ ಮಾತಾಡಬೇಕು ತಮ್ಮೆದುರಿಗೆ. ಇದನ್ನು ತಮ್ಮ ಮೂಲಕ ಹೊರ ಜಗತ್ತಿಗೆ ಪರಿಚಯಿಸಬೇಕು ಅಂತ ನನ್ನ ನಿಟ್ಟಿನಲ್ಲಿ ತಮ್ಮನ್ನ ಈ ಒಂದು ಸುದ್ದಿಗೋಷ್ಠಿಗೆ ಆಹ್ವಾನ ಮಾಡಿ ತಾವು ಕೂಡ ಎಲ್ಲ ಬಂದಿದ್ದೀವಿ. ಇದು ಈಗ ಕಳೆದ 1-1.5 ತಿಂಗಳು ಕಸಬಾ ಹೋಬಳಿ ಕಲ್ಯಾ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಚುನಾವಣೆ ನಡೆಯಿತು. ಆಡಳಿತ ಮಂಡಳಿಗೆ ಒಟ್ಟು 12 ಜನ ನಿರ್ದೇಶಕರ ಸ್ಥಾನ ಇರ್ತಕ್ಕಂಥ ಕಲ್ಯಾ ವಿಎಸ್ಎಸ್ಎನ್ ನಡೆದಂಥ ಚುನಾವಣೆಯಲ್ಲಿ ಒಂದು STಯನ್ನು ಹೊರತುಪಡಿಸಿ ಯಾರು ST ಸದಸ್ಯರು ಅಲ್ಲಿ ಇಲ್ಲದೇ ಇರೋದ್ರಿಂದ 11ಕ್ಕೆ ಚುನಾವಣೆ ನಡೆದು ಅದರೊಳಗೆ ಬಾಲಕೃಷ್ಣ ಮತ್ತು ತಂಡದ ಬೆಂಬಲಿಗರು ಅಂತ ಅಂದ್ಬಿಟ್ಟು 8 ಜನನು, ಮತ್ತೆ ಇತರೆ ಇನ್ನೊಂದು ತಂಡ, ಅದನ್ನ ನೀವು ಎ ಮಂಜು ಅವ್ರ ತಂಡ ಅಂತನಾದ್ರೂ ಕರೀರಿ ಅಥವಾ ನಮ್ಮ ವಿರೋಧಿ ತಂಡ ಅಂತನಾದ್ರೂ ಕರೀರಿ, ಅವರ 3 ಜನ ಆಯ್ಕೆಯಾದರು. ಒಟ್ಟು ಕಲ್ಯಾ ಸೊಸೈಟಿ ಒಳಗೆ 1093 ಜನ ಸದಸ್ಯರ ಬಲ ಇರ್ತಕ್ಕಂಥದ್ದು. ಅದರೊಳಗೆ ಚುನಾವಣೆ ನಡೆದಂಥ ದಿನ 1065 ಜನ ಮತದಾನ ಮಾಡಿದ್ರು. ಅದರೊಳಗೆ ನನ್ನ ಮೇಲೆ ಆಗಲೇ ನಿಮಗೆ ತಿಳಿಸಿದಾಗೆ ಅಷ್ಟು ಜನ ಗೆದ್ದಿದ್ದಾರೆ. ಇದಾದ ನಂತರ ನಾವು ಶತಾಯಗತಾಯ ಗೆಲ್ಲಬೇಕು ಅನ್ನೋಂಥ ಕಾರಣದಿಂದ ಅನೇಕ ವಶೀಲಿಬಾಜಿಗಳನ್ನು ಮಾಡಿದ್ರು ಕೂಡ ಅವರು ಗೆಲ್ಲಲಿಕ್ಕಾಗಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಏನು ನಮ್ಮ ವಿರೋಧಿ ತಂಡ ಐತೆ ಅವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿಕೊಂಡು, ಇಲ್ಲ ಈ ಚುನಾವಣೆಯಲ್ಲಿ ಅಕ್ರಮ ಎಸಗಿದಿರಿ. ಅಕ್ರಮ ಹೇಗಪ್ಪ ಎಸಗಿದಿರಿ? ನೀವು ಒಳಗೆ ಒಬ್ಬನ್ನ ಗುರುತು ಮಾಡಲಿಕ್ಕೆ ಬಂದಂತ ಚುನಾವಣೆಗೆ ಮತ ಚಲಾಯಿಸಲು ಬಂದಂತ ಮತದಾರ ಯಾರಿರ್ತಾನೆ
ಅವನು ಆತನೇನ ಅಥವಾ ಆತ ಇನ್ನೊಬ್ಬರ ವೇಷವನ್ನ ಅಥವಾ ಇನ್ನೊಬ್ಬರ ಹೆಸರಿನಲ್ಲಿ ಒಳಗ್ ಬಂದವನ ಅನ್ನೋದಕ್ಕೆ ಕಂಡುಹಿಡಲಿಕ್ಕೆ ನಿಮ್ಮ ಪರವಾಗಿ ಒಬ್ಬ ಚುನಾವಣಾ ಏಜೆಂಟು, ನಮ್ಮ ಪರವಾಗಿ ಒಬ್ಬ ಚುನಾವಣಾ ಏಜೆಂಟು, ಅದಕ್ಕಿಂತ ಮುಂಚಿತವಾಗಿ ಆ ಚುನಾವಣೆಯ ಕರಡು ಪ್ರತಿಯನ್ನ ಸಹಕಾರ ಸಂಘದ ಒಬ್ಬ ಹಿರಿಯ ಅಧಿಕಾರಿಗಳ ವಿಮರ್ಶೆ ಮತ್ತೆ ಅವ್ರ ಕರಡು ಪ್ರತಿಯನ್ನ ಅವರು ಒಂದ್ಸರ್ತಿ ನೋಡಿ ಅದು ಸರಿ ಇದೆ ಸರಿ ಅನ್ನಂತ ನಂತರ ಚುನಾವಣೆಗೆ ಮತದಾರರ ಪಟ್ಟಿಯನ್ನು ಕೊಡ್ತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ನೀವು ಸೋತಾದ್ಮೇಲೆ ಈ ಹತಾಶ ಮನೋಭಾವದೊಳಗೆ ಇಲ್ಲದೆ ಇರ್ತಕ್ಕಂಥ ಕಿಡಿಗೇಡಿ ಕೆಲಸವನ್ನ ಮಾಡಬೇಡಿ. ಅವತ್ತು ಸಾಯಂಕಾಲ ಗಲಾಟೆ ಕೂಡ ಆಯ್ತು, ಸಾಯಂಕಾಲ 7-8 ಗಂಟೆ ತನಕ 1-2 ಮಾಧ್ಯಮದಲ್ಲಿ ಬಿತ್ತರ ಕೂಡ ಆಗಿದೆ ಅದು. ಈಗ ಪುನಃ ಕೇಳಿ ದೋಸ್ತಿ ಸರ್ಕಾರ, ಸಹಕಾರ ಸಚಿವರು, ಮಾನ್ಯ ಸಹಕಾರ ಸಚಿವರು ಕೂಡ ಜನತಾ ದಳದಿಂದ ಬಂದಿರತಕ್ಕಂಥ, ಅಂದ್ರೆ ಅಲ್ಲಿಗೆ ಸೇರಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ನಮ್ಮ ವಿರೋಧಿ ಗುಂಪು ಏನು ಜನತಾ ದಳ ಅಂತ ಹೇಳ್ಕೊಂಡಿದ್ದಾರೆ, ಅವರು ಹೋಗಿ ಅಲ್ಲಿ ಕೆಲವು ಸಂಬಂಧಪಟ್ಟ ಅಧಿಕಾರಿಗೆ ಫೋನ್ ಮಾಡಿಸಿ ಮೊನ್ನೆ ಒಂದು ಹೊಸ ಆದೇಶ ಮಾಡಿಸಿದ್ದಾರೆ. ಏನು ಅವ್ರು ಹಾಕಿದ್ರು ಒಂದು ಕೇಸ್ ಏನು ಹಾಕಿದ್ರು ಅಂತ ಅಂದ್ರೆ ಚುನಾವಣಾ ವ್ಯಾಜ್ಯವನ್ನ ಹಾಕೊಂಡಿದ್ರು. ಚುನಾವಣಾ ವ್ಯಾಜ್ಯ ಅರ್ಹ ಮತದಾರ ಪಟ್ಟಿ ಅಲ್ಲ ಅದು ಅಂತ ಅಂದ್ಬಿಟ್ಟು, ಆಯ್ತಪ್ಪ ನೀವು ಅದು ಚುನಾವಣಾ ವ್ಯಾಜ್ಯವನ್ನ ಪೂರ್ಣಗೊಳಿಸಿದ ನಂತರ ತೀರ್ಮಾನ ತಗೋಬೇಕೇ ವಿನಃ ಮಧ್ಯದಲ್ಲೆಲ್ಲ ಒಂದೊಂದು ಆದೇಶ ಮಾಡ್ತಕ್ಕಂಥದ್ದಲ್ಲ. ಈಗ ಮೊನ್ನೆ ಒಂದು ಮಧ್ಯಂತರ ಆದೇಶವನ್ನ ಮಾಡಿದರೆ ಮಾನ್ಯ AR ಅವರು, ಅಸಿಸ್ಟೆಂಟ್ ರಿಜಿಸ್ಟ್ರಾರ್, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ರಾಮನಗರದವರು, ಏನು ಪ್ರತಿವಾದಿ 3ರಿಂದ 13 ಅಂದ್ರೆ ಈಗ ಆಯ್ಕೆ ಆಗಿರ್ತಕ್ಕಂಥವ್ರು 1ನೇ ಪ್ರತಿವಾದಿ ಸಂಘಕ್ಕೆ ಸಂಬಂಧಿಸಿದಂತೆ ಹಣಕಾಸು ಸೇರಿದಂತೆ ಇನ್ನಿತರ ಪ್ರಮುಖ ನಿರ್ಧಾರ ಕೈಗೊಳ್ಳದಂತೆ ಆದೇಶಿಸಲಾಗಿದೆ. ಈ ತಾತ್ಕಾಲಿಕ ಆದೇಶ ಮುಂದಿನ ಆದೇಶದವರೆಗೆ ಮುಂದುವರಿತದೆ ಅಂತ ಇದೆ. ಏನ್ರಿ ಹಿಂಗ್ ಮಾಡಿದೀವಿ ಅಂದ್ರೆ ಫೋನ್ ಮಾಡಿ, ಸರ್ ಮಾಡ್ಬಿಟ್ಟೆ ಒತ್ತಡ ತಡ್ಕೊಳಕ್ಕೆ ಆಗ್ತಿಲ್ಲ ಸರ್, ಮೇಲಿನ ನ್ಯಾಯಾಲಯದಲ್ಲಿ ಹೋದ್ರೆ ಖಂಡಿತವಾಗ್ಲೂ ಇದಕ್ಕೆ ನಿಮ್ಗೆ ಒಂದು ತಡೆಯಾಜ್ಞೆ ಸಿಗ್ತದೆ ಸರ್, ಇಲ್ಲಿ ಒತ್ತಡ ನಾನು ತಡೆಯಕ್ಕಾಗ್ತಿಲ್ಲ ಅಂತಕ್ಕಂಥದ್ದು. ಕಲಿಯ ಸಂಘ ಬಹಳ ವರ್ಷಗಳಿಂದ ಮಾಗಡಿ ತಾಲೂಕಿನ ಅತ್ಯಂತ ಉತ್ತಮ ಸಂಘಗಳಲ್ಲಿ ಇದೇ ಅದ್ವಿತೀಯ, ಮೊತ್ತನೇ ಸಾಲಿನಲ್ಲಿ ಇರ್ತಕ್ಕಂಥದ್ದು. 1093 ಜನ ಸದಸ್ಯರಿಗೆ ಒಟ್ಟು 4,82,29,000 ಕೃಷಿ ಸಾಲವನ್ನ ಕೊಟ್ಟು 2 ಸರ್ತಿ, ಇತ್ತೀಚೆಗೆ 1 ಸರ್ತಿ ಸಿದ್ದರಾಮಯ್ಯನವರ ಕಾಲದಲ್ಲಿ, ಅದಾದಂಗೆ ಮಾನ್ಯ ಕುಮಾರಸ್ವಾಮಿ ಅವರು ಮೊನ್ನೆ ಮಾಡಿದಂತ ಸಾಲ ಮನ್ನಾ ಸೌಲಭ್ಯದಲ್ಲಿ 4,82,29,000 ದೊಡ್ಡ ಮೊತ್ತದ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೃಷಿ ಸಾಲ ಮನ್ನಾ ಆಗಿರೋದು ಒಂದು ಕಡೆ, ಚಿನ್ನಾಭರಣವಾಗಿ 76 ಲಕ್ಷ ರೂಪಾಯಿ ಸಾಲ ಸೌಲಭ್ಯವನ್ನ ಆ ಭಾಗದ ರೈತರಿಗೆ ಒದಗಿಸಿರೋದು ಒಂದು, 16-17 ಲಕ್ಷಕ್ಕಿಂತ ಹೆಚ್ಚಿನ ರಸಗೊಬ್ಬರವನ್ನ ಮಾರಾಟ ಮಾಡ್ತಕ್ಕಂಥ ಒಂದು ಒಳ್ಳೆಯ ಸಹಕಾರಿ ಸಂಸ್ಥೆ, ಜನತಾ ಬಜಾರ್ ಕೂಡ ಮಾಡಿ ಜನಗಳಿಗೆ ಬೇಕಾಗಿರ್ತಕ್ಕಂಥ ದಿನ ಗೃಹ ಉಪಯೋಗಿ ಏನು ಆಹಾರ ಧಾನ್ಯ ಪದಾರ್ಥಗಳನ್ನ 5 ಲಕ್ಷಕ್ಕಿಂತ ಹೆಚ್ಚಿನ ಜನತಾ ಬಜಾರ್ ವಹಿವಾಟನ್ನು ಮಾಡ್ತಾ ಫುಡ್ ಅನ್ನು ಮಾಡ್ತಾ ಇದೆ. ಅದ್ರ ಜೊತೆಗೆ ಏನು ಪಡಿತರ ವ್ಯವಸ್ಥೆ ಇದೆ ಅದನ್ನು ಕೂಡ ಮಾಡ್ತಾ ಈ ಹಸು ಕೊಳ್ಳಿಕ್ಕೆ ಸಾಲ ಕೊಡ್ತಕ್ಕಂಥದ್ದು MTL ಮಧ್ಯಮಾವಧಿ 9 ಲಕ್ಷಕ್ಕಿಂತ ಹೆಚ್ಚಿನ ಸಾಲವನ್ನು ಕೊಟ್ಟು 42.5 ಲಕ್ಷಗಳಿಗಿಂತ ಮಿಗಿಲಾದ ಸ್ತ್ರೀ ಶಕ್ತಿ ಸಾಲವನ್ನು ಕೊಟ್ಟು ಇಷ್ಟೆಲ್ಲ ಉತ್ತಮವಾಗಿ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂಸ್ಥೆಗೆ ರಾಜಕಾರಣ ಬೆರೆತು ಏನಾಯ್ತದೆ ಅನ್ನೋಂಥದ್ದಕ್ಕೆ ಈಗ ನಮ್ಮ ಕಲಿಯ VSS ಸಾಕ್ಷಿ. ಚುನಾವಣೆ ಬರ್ತದೆ, ಕೇಳಿ ಎಲ್ಲ ರಾಜಕೀಯ ಬೆಂಬಲಿತದವರು ಕೂಡ ಒಂದು ಪಕ್ಷ, ಒಂದು ಗುಂಪು ಅಂತ ಮಾಡ್ತಾರೆ. ಮುಗೀತು ಸಹಕಾರ ಅಂತ ನನಗೆ ಮುಂದುವರ್ಕೊಂಡು ಹೋಗ್ತಾ ಇರಬೇಕು. ಇದು ದಿನನಿತ್ಯ ಕೆಲವಿರ್ತಕ್ಕಂಥ 5-6 ಜನ ಅಲ್ಲಿಯ ಭಾಗದ ಕಿಡಿಗೇಡಿಗಳ ಒಂದು ಈ ವ್ಯಾಜ್ಯವನ್ನು ಹಾಕ್ತಿದ್ದಾಗೆ MP ಅವರು ಕೂಡ ಈ ಭಾಗದ ರಾಜಕಾರಣದ ದೃಷ್ಟಿ ಒಂದೇ ಅಲ್ಲ, ಚುನಾಯಿತ ಒಬ್ಬ ಪ್ರತಿನಿಧಿ ಇಂಥವೆಲ್ಲವನ್ನು ಕೇಳಲಿಕ್ಕೆ ಆತನು ಒಬ್ರು ಮೇಲ್ಮಟ್ಟದ ಒಬ್ಬ ಅಧಿಕಾರ ಉಳ್ಳಂತವ್ರು ಅನ್ನೋಂಥ ಕಾರಣಕ್ಕೆ MP ಅವ್ರ ಗಮನಕ್ಕೂ ಕೂಡ ತಂದಿತ್ತು. MP ಅವ್ರ ಮಾತಾಗ್ಲಿ ಇನ್ನೊಬ್ರು ಮಾತಾಗ್ಲಿ ಕಾನೂನುಬದ್ಧವಾಗಿ ಮಾಡುವಂತ ಅವರು ಕೂಡ ಸಾಕಷ್ಟು ಹೇಳಿದ್ರು. ಇದು ಒಂದು ಪಕ್ಷದ ಏಜೆಂಟ್ ಆಗಿ ನಮ್ಮ AR ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ತಾವು ಕೂಡ ನೋಡ್ತಾ ಇದ್ದೀರಿ. ಕೊಡ್ತೀನಿ, ಪ್ರತಿಯನ್ನು ಕೂಡ ನಮಗೆ ಕೊಡ್ತೀನಿ. ಚುನಾವಣೆಗೆ ಸಂಬಂಧಪಟ್ಟಂತ ವ್ಯಾಜ್ಯ ಎತ್ತಿರ್ತಕ್ಕಂಥದ್ದು ಪೂರ್ಣ ಆಗ್ಬೇಕೇ ವಿನಃ ಮಧ್ಯಂತರದಲ್ಲಿ ಒಂದು ನಾನು ಆದೇಶ ಕೊಡ್ತೀನಿ ಅಂತಂದ್ರೆ ಆ ಚುನಾವಣಾ ವ್ಯಾಜ್ಯವನ್ನು ಡಿಸ್ಪೋಸ್ ಮಾಡ್ದಂಗೆ, ಈಗಾಗಲೇ ಅದರ ಫೈನಲ್ ಆರ್ಡರ್ ಇದ್ದಂಗೆನೆ ಇದು. ದಿಸ್ ಈಸ್ ಮಧ್ಯಂತರ ಆದೇಶ ನಾಮಕಾವಸ್ಥೆಗೆ, ಇದು ಫೈನಲ್ ಆರ್ಡರ್ ಇದ್ದಂಗೆನೆ ಅವ್ರು ಮಾಡಿರ್ತಕ್ಕಂಥದ್ದು. ಇದು ಕಾನೂನಿನ ತಪ್ಪು ಸಂದೇಶ ಇಲಾಖೆ ಅಧಿಕಾರಿ ಕೊಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ನ್ಯಾಯಾಲಯಗಳಲ್ಲಿ ನಾವು ಕೂಡ ಪ್ರಶ್ನೆ ಮಾಡ್ತೀವಿ. ಆದ್ರೆ ಜನಗಳಿಗೂ ಕೂಡ ಗೊತ್ತಾಗ್ಬೇಕಲ್ಲ ಆಗ್ತಾ ಇರ್ತಕ್ಕಂಥದ್ದು ಏನ್ ನಡೀತಾ ಇದೆ
ಏನು ತರಲೆ ನಡೀತಾ ಇದೆ, ಇಷ್ಟು ಚೆನ್ನಾಗಿ ನಡ್ಕೊಂಡು ಬಂದಂಥ 50-40 ವರ್ಷಗಳಿಂದ ಒಂದು ನಾನು ಹೇಳ್ದಲ್ಲ, ಇಷ್ಟು ದೊಡ್ಡ ಮಟ್ಟದ ರೈತರ ಸಾಲವನ್ನ ಕೊಟ್ಟು ಬೇರೆ ಇತರೆ ಎಲ್ಲ ವ್ಯವಹಾರಗಳನ್ನ ಹೊಂದಿರತಕ್ಕಂಥ ಸಂಸ್ಥೆ ಮಾಗಡಿಗೆ ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. 29 VSSNಗಳಲ್ಲಿ ಇದು ಅತ್ಯಂತ ಹೆಚ್ಚು ರೈತೋಪಯೋಗಿ ಸಂಸ್ಥೆಯಾಗಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಕಳೆದ 1-2 ತಿಂಗಳ ಹಿಂದೆ 5ನೇ ತಿಂಗಳು 6/5 ಅಥವಾ 5/6/2018ಕ್ಕೆ ಜಿಲ್ಲಾ ಬ್ಯಾಂಕಿನ ನನ್ನ ನಿರ್ದೇಶಕ ಸ್ಥಾನಕ್ಕೂ ಕೂಡ ಹಿಂದೆ ಬ್ಯಾಂಕಿನಲ್ಲಿ ನಡೆದಂತ ಒಂದು ಅವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ನನ್ನನ್ನು ಕೂಡ ಅನರ್ಹಗೊಳಿಸಿತ್ತು ಕೋರ್ಟ್ನಲ್ಲಿ. ನಾನು ಅದಕ್ಕೆ ತಡೆಯಾಗದೆ ತಂದೆ. ಯಾವುದೋ ಒಂದು ಪೇಪರಲ್ಲಿ ಕೂಡ ಬಂದಿತ್ತು, ಸುದ್ದಿ ವಾಟ್ಸಪ್ ಗ್ರೂಪಲ್ಲೋ ಎಲ್ಲೋ ಇದೆ, ಅದು ಪೇಪರಲ್ಲಿ ಬಂದಿತ್ತು. ಮಹೇಶ್ ಅವರಿದ್ದು ತಮ್ಮಾಜಿ ಅಶೋಕ ಒಬ್ಬನೇ ತಪ್ಪಿತಸ್ಥ ಅಂತ ಅವ್ರ ಆದೇಶ ಕೊಟ್ಟು ಇನ್ ಮಿಕ್ಕವರು ನಿರಪರಾಧಿಗಳು ಅಂತ ಆದೇಶ ಆಗಿ ಒಟ್ಟಿಗೆ ಎಲ್ಲರ ತೀರ್ಪು ಈಚೆ ಬರಬೇಕೇ ವಿನಃ ನನ್ನ ಒಬ್ಬಂದೇ ಒಂದು ಸರ್ತಿ ತಗೊಳ್ತಕ್ಕಂಥದ್ದು, ಇನ್ನು 21 ಜನರದೇ ಒಂದು ಸರ್ತಿ ಮಾಡ್ತೀನಿ ಅಂತಕ್ಕಂಥದ್ದು, ಅದು ಕೂಡ ಹೇಗೆ ಕಾನೂನಿನ ತಪ್ಪು ಉಪಯೋಗ ಮಾಡಿದಂಥ ಅಧಿಕಾರಿಗಳು. ಇದಕ್ಕೆ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಕೂಡ ಈ ರಾಜಕೀಯದ ವಿರೋಧಾಭಾಸಗಳಲ್ಲಿ ಹೌದ್ರಿ ಅದೊಂದು ನಾವು ಹೇಳ್ದಂಗೆ ಮಾಡ್ರಿ, ಇವ್ರು ಯಾರೋ 1-3 ಜನ ಬರ್ತಾರೆ ಅವ್ರಿಗೆ ಹೇಳಿ ಕಳಿಸ್ತೀನಿ, ನೀವು ಹಂಗೆ ಮಾಡಬೇಕು, ಅಲ್ಲಿ ಸ್ಟೇ ಆಗಬಾರ್ದ್ರಿ, ಇಲ್ಲಿ ಡಿಸ್ಕ್ವಾಲಿಫೈ ಆಗಬೇಕು, ಅಲ್ಲೂ ಸ್ಟೇ ಆಗಬಾರ್ದು ಅಂತಕ್ಕಂಥ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ. ಅಷ್ಟು ಹಿರಿಯ ಮಟ್ಟದವರು, ಇಷ್ಟು ತೀರಾ ನನ್ನಂಥ ಒಬ್ಬ ಸಾಮಾನ್ಯನ ಮಟ್ಟಕ್ಕಿಳಿಯಂತ ಅಥವಾ ಸಾಮಾನ್ಯನ ಸಂಬಂಧಪಟ್ಟಂಥ ಒಂದು ರಾಜ್ಯದ ವಿಚಾರಕ್ಕೂ ಕೂಡ ಇಳಿತಕ್ಕಂಥ ಮಟ್ಟಕ್ಕೆ ಇಳಿಬಾರ್ದು, ದೊಡ್ಡವರವರು ದೊಡ್ಡತನದಲ್ಲೇ ಇರಬೇಕು ಅಂತಕ್ಕಂಥದ್ದೊಂದು ಅದಕ್ಕೆಲ್ಲ ಕಾನೂನು ಹೋರಾಟ ಇದ್ದೇ ಇರ್ತದೆ, ಎಲ್ಲಿಗೂ ನಿಲ್ಲಿಸ್ಲಿಕ್ಕಿಲ್ಲ ಕಾನೂನಲ್ಲಿ. ಅದಕ್ಕೆ ನಾನು ಅದನ್ನು ಕೂಡ ಆಡ್ಸ್ಲಿಕ್ಕೆ ಹೋಗ್ಲಿಲ್ಲ. ಅವತ್ತು ಕರಿಬೇಕಾಗಿತ್ತು, ಎಲ್ಲ ಹೇಳಿದ್ರೆ ನಿಂದು ಡಿಸ್ಕ್ವಾಲಿಫೈ ಆಗಿದ್ದೆಲ್ಲ ಪೇಪರಲ್ಲಿ ಹಾಕಿದ್ರು, ನಿಂದು ಅದಕ್ಕೆ ತಡೆಯಾಜ್ಞೆ ಸಿಕ್ಕಿರೋದು ಪೇಪರ್ಗೆ ಅಂತ. ಕೊನೆ ಮೊದಲಿದ್ದಂಗೆ ಆಗ್ತದೆ. ನನಗೊಂದು ಆದೇಶ ತಡೆ ಮಾಡಿದೆ ಅನ್ನೋಂಥದ್ದು, ಅವರೊಂದು ಡಿಸ್ಕ್ವಾಲಿಫೈ ಆಗೋಯ್ತೆ. ಅದನ್ನ ಬಾಳೆದಲ್ಲಿ ರಾಜಶೇಖರನ್ಗೂ ಯಾಲಕ್ಕಿ ಅಂತ ಒಬ್ಬ ಅವರಿಬ್ರಿಗೂ ಬಿಟ್ಬಿಡೋಣ, ಅವರಿಬ್ರು ಓಡಾಡ್ತಾ ಇರ್ತಾರೆ ನೋಡಲ್ ಆಫೀಸರ್ ತರ ಅಂತ ಅಂದ್ಬಿಟ್ಟು ನಾವು ಅದನ್ನ ಅಷ್ಟೊಂದು ದೊಡ್ಡದಾಗಿ ಏನು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಇದ್ರೆ ಅವತ್ತೇ ಕರೆದು ನಿಮಗೆಲ್ಲ ಅದೊಂದು ನಂದೊಂದು ತಡೆಯಾಜ್ಞೆ ಸಿಕ್ಕಿದೆ ಉಚ್ಚ ನ್ಯಾಯಾಲಯದಲ್ಲಿ, ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಅಂತಕ್ಕಂಥ ಒಂದು ಪ್ರತಿಯನ್ನು ಕೂಡ ಕೊಡ್ತಿದ್ದೆ. ಆ ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗ ನಾನು ಕೊಡ್ತಕ್ಕಂಥ ಹೇಳಿಕೆ ಮುಜುಗರಕ್ಕೆ ಒಳಗಾಗಬಾರ್ದು ಅಂತ ಅನ್ನತಕ್ಕ ನಮ್ಮ ದೈವನ್ MP ಅವರು ನಮಗೆಲ್ಲ ಇಂಥ ಇಲಾಖೆಗಳನ್ನು ಕರೆಸಿ ಸರಿ ತಪ್ಪುಗಳಿಗೆ ಕಾನೂನುಬದ್ಧವಾದಂಥ ಕಾನೂನನ್ನು ಅಳವಡಿಕೆ ಮಾಡ್ಕೊಂಡು ಹೋಗಿ ಅಂತ ಅವರು ಕೂಡ ನಿರ್ದೇಶನ ಕೊಡ್ತಕ್ಕಂಥ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಹೇಳಿದ್ರು ಕೂಡ ಇವತ್ತು ಹಿಂಗಾಯ್ತಾ ಐತೆ ಅಂದರೆ MP ಅವ್ರ ಮಾತು ಕೂಡ ಮೂಲೆ ಗುಂಪು ಅಥವಾ MP ಅವರ ಮಾತನ್ನು ಕೂಡ ಕುಂಡಿಗೆ ಸೀಟಿ ಬಿಸಾಕ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಇಲ್ಲಿ ಸರ್ಕಾರದಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾನು ತಮ್ಮೆಲ್ಲ ಜನರಿಗೆ ಬಿಚ್ಚಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾಗಡಿಯ ಬಿಜೆಪಿ ಕಚೇರಿಯಲ್ಲಿ ತಾಲೂಕಿನ ನಿವೃತ್ತ ಯೋಧರಿಗೆ ಹಾಗೂ ಅವರ ಕುಟುಂಬದವರಿಗೆ ಗೌರವ ಸನ್ಮಾನವನ್ನು ನಡೆಸಲಾಯಿತು. ಕಲ್ಯಾಗೇಟ್ನ ಬಿಜೆಪಿ ಕಚೇರಿ ಆವರಣದಲ್ಲಿ ನಿವೃತ್ತ ಯೋಧರಿಗೆ ಗೌರವ ಸನ್ಮಾನ ಮತ್ತು ಸರ್ಜಿಕಲ್ ಸ್ಟ್ರೈಕ್ನ ನೆನಪಿನ ದಿನವನ್ನಾಗಿ ಆಚರಿಸುವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು.
ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ರಂಗದಮ್ಮಯ್ಯನವರು ಮಾತನಾಡಿ, ರೈತರು ಮತ್ತು ಸೈನಿಕರು ದೇಶದ ಎರಡು ಕಣ್ಣುಗಳಿದ್ದಂತೆ. ಅವರ ಸೇವೆಯನ್ನು ಗುರುತಿಸಿ ತಾಲೂಕಿನಲ್ಲಿ ಅವರನ್ನು ಗೌರವ ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ತಿಳಿಸಿದರು. ಭಾರತ ಶಾಂತಿ ಪ್ರೇಮ ದೇಶವೆಂದು ನೆರೆಹೊರೆಯವರು ಕಾಲು ಕೆರೆದು ನಮ್ಮ ಮೇಲೆ ಕಳ್ಳಜಾಡಿನಲ್ಲಿ ಕಾಳಗಕ್ಕೆ ಬಂದರೆ ಅವರಿಗೆ ತಕ್ಕ ಉತ್ತರ ಕೊಡುವುದನ್ನು ಈಗಾಗಲೇ ಪಾಕಿಸ್ತಾನಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಬುದ್ಧಿ ಕಲಿಸುತ್ತಿದ್ದೇವೆ. ದೇಶ ಕಾಯುವ ಸೈನಿಕರಿಗಾಗಿ ಹೆಚ್ಚು ಆದ್ಯತೆ ನೀಡುತ್ತಿರುವ ನಾವು ಮುಂದೆಂದೂ ದೇಶದ ಸಮಗ್ರ ಬದ್ಧತೆಗೆ ಸದಾ ಸಿದ್ಧಿ ಎಂಬುದನ್ನು ಶತ್ರು ದೇಶಗಳು ಅರಿತರೆ ಉತ್ತಮ ಎಂದರು. ದೇಶಕ್ಕೋಸ್ಕರ ದುಡಿದವರು ಹುತಾತ್ಮರಾದವರ ಪಕ್ಷ ಭಾರತೀಯ ಜನತಾ ಪಕ್ಷ ಅವ್ರನ್ನ ಗುರುತಿಸಿ ಅವ್ರಿಗೇನಾದರೂ ಸನ್ಮಾನ ಮತ್ತು ಮಾಡಬೇಕು ಅಂದರೆ ಅದು ನಮ್ಮ ಪಕ್ಷ ಬೇರೆ ಆ ಪಕ್ಷದವರು ಒಂದೇ ಮಾತರಮು ಮತ್ತು ದೇಶದ ಬಗ್ಗೆ ಒಂದು ಗುರಿ ಇಟ್ಕೊಂಡಿರೋ ಒಂದು ನಮ್ಮ ಭಾರತೀಯ ಜನತಾ ಪಕ್ಷ. ಅದರಲ್ಲಿ ಇವತ್ತು ನಾವು ಮಾಗಡಿ ತಾಲೂಕಲ್ಲಿ ಈ ದೇಶಕ್ಕೋಸ್ಕರ ಸೇವೆ ಸಲ್ಲಿರ್ತಕ್ಕಂಥ ಸೈನಿಕರನ್ನು ಗುರುತಿಸಿ ಅವರು ರಿಟೈರ್ಡ್ ಆಗಿ ಅವರು ದೇಶದ ಅಭಿಮಾನದಿಂದ ಹೋರಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಅವ್ರನ್ನ ಸನ್ಮಾನ ಮಾಡಬೇಕು ಅಂತ ನಮ್ಮ ಪಕ್ಷದಲ್ಲಿ ಆದೇಶ ಬಂದಿದ್ದ ಪ್ರಕಾರ ಅವ್ರನ್ನ ಇವತ್ತು ಗುರುತಿಸಿ ನಾವು ಒಂದು ಸಣ್ಣ ಸನ್ಮಾನ ಮಾಡಿ ಅವರ ಸೇವೆಯನ್ನು ಶ್ಲಾಘಿಸೋಕ್ಕೆ ಇವತ್ತು ಅವ್ರನ್ನ ಕರೆದಿದ್ದೀವಿ. ನನಗೆ ಅವರ ಕರೆದು ಸನ್ಮಾನ ಮಾಡೋಂಥ ಸೌಭಾಗ್ಯ ಸಿಕ್ಕಿದ್ದು ಒಂದು ಭಾಗ್ಯ ಅಂತ ತಿಳ್ಕೊಂತ ಇವತ್ತು ಅವ್ರನ್ನ ವೇದಿಕೆ ಮೇಲೆ ಕರೆದು ಅವರು ಸನ್ಮಾನ ಮಾಡಿ ಕೃತಜ್ಞತೆಯನ್ನು ನಾವು ಸಲ್ಲಿಸ್ತೀವಿ. ಭಾರತೀಯ ಜನತಾ ಪಾರ್ಟಿ ಎಸ್ಸಿ ಮೋರ್ಚಾದ ತಾಲೂಕಿನ ಅಧ್ಯಕ್ಷರಾಗಿ ಶ್ರೀ ಶಶಿಧರ್ ಅವರು ಆಯ್ಕೆಯಾಗಿದ್ದಾರೆ. ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಮಾಗಡಿ ತಾಲೂಕಿನಲ್ಲಿ ಬಿಜೆಪಿಯ ಎಸ್ಸಿ ಮೋರ್ಚಾ ಪದಾಧಿಕಾರಿಗಳ ತಂಡವನ್ನು ಆಯ್ಕೆ ಮಾಡಲಾಯಿತು. ಸುದರ್ಶನ್ ಹಾಗೂ ತಾಲೂಕು ಅಧ್ಯಕ್ಷರಾದ ರಂಗದಾಮಯ್ಯನವರು, ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಶಶಿಧರ್ ಅವರು ಪದಾಧಿಕಾರಿಗಳನ್ನು ಘೋಷಣೆ ಮಾಡಬೇಕು ಎನ್ನುವ ದೃಷ್ಟಿಕೋನದಲ್ಲಿ ಈ ದಿನ ಸಭೆ ಕರೆದು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ. ಮಾಗಡಿ ತಾಲೂಕಿನ ಎಸ್ಸಿ ಮೋರ್ಚಾ ಪದಾಧಿಕಾರಿಗಳಾಗಿ ಆಯ್ಕೆಯಾದವರು ನರಸಿಂಹಮೂರ್ತಿ ಉಪಾಧ್ಯಕ್ಷರು, ಮೋಹನ್ ಉಪಾಧ್ಯಕ್ಷರು, ವೆಂಕಟೇಶ್ ಉಪಾಧ್ಯಕ್ಷರು, ಕುಮಾರ್ ಉಪಾಧ್ಯಕ್ಷರು, ಮಹದೇವ ಬಿಡದಿ ಹೋಬಳಿ ಅಧ್ಯಕ್ಷರು, ಶ್ರೀ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿಗಳು, ಶ್ರೀ ಮುತ್ತುರಾಜ್ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಇನ್ನೂ ಹಲವರು ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕ್ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಶಶಿಧರ್ ಅವರು ಮಾತನಾಡಿ, ಈ ದಿನ ನನ್ನನ್ನು ಅಧ್ಯಕ್ಷರಾಗಿ ಮಾಡಿದ್ದೀರಾ. ನನ್ನ ಶಕ್ತಿ ಇರುವವರೆಗೂ ನಾನು ಪಕ್ಷಕ್ಕಾಗಿ ದುಡಿದು ಇನ್ನೂ ಹೆಚ್ಚಿನ ಸಂಘಟನೆಗಳನ್ನು ಕಟ್ಟುತ್ತೇನೆ ಎಂದು ತಿಳಿಸಿದರು. ಈಗಿನ ಸಂದರ್ಭದಲ್ಲಿ ನಮಗೆ 2-3 ಸಲ ನಮ್ಮ ತಾಲೂಕು ಅಧ್ಯಕ್ಷಕ್ಕೆ ಆಯ್ಕೆ ಮಾಡಿದ್ದಾರೆ. ಅದರಿಂದ ನಾನು ಮುಂದೆ ನಮಗೂ ಹಿಂದೆಗಡೆ ನಮಗೂ ನಮ್ಮ ಏನು ಬಸವರಾಜರು ಎಲ್ಲ ನಮಗೆ ಶಕ್ತಿಯಾಗಿ ನಿಂತ್ಕೊಂಡಿರೋ ವಿಷಯದಿಂದ ಅವರು ಒಂದು ಆದೇಶದ ಮೇಲೆ ನಾವು ಮುಂದೆ ಮುನ್ಸಿಪಲ್ಗೆ ಎಲೆಕ್ಷನ್ನ ಒಂದು ಸೀಟ್ ಹಾಕಿ ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋ ಒಂದು ಮನದಲ್ಲಿ ನಾವು ಮುಂದಕ್ಕೆ ಸಂಘಟನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ನಮ್ಮ ಎಸ್ ಸಿ ಮೋರ್ಚನ್ನ ಆದಷ್ಟು ಬಲಿಷ್ಠವಾಗಿ ಮಾಡಿ ಇದನ್ನು ಸಂಘಟನೆ ಮಾಡಿ ನಾವು ಮುಂದುವರಿಸಬೇಕು ಅನ್ನೋದೊಂದು ಅಧಿಕಾರದಿಂದ ಎಲ್ಲ ಮಾಡ್ತಾಯಿದ್ದೀವಿ. ಹಾಗೆ ನಮ್ಮ ತಾಲೂಕು ಅಧ್ಯಕ್ಷರೇ ಚಂದಾವಣ್ಣವರು ಇವಾಗ ನಮಗೇನು ಒಂದು ಶಕ್ತಿಯಾಗಿ ನಿಂತಿದ್ದಾರೆ ನಮ್ಮ ಎಲ್ಲ ಮೋರ್ಚಾದವರು. ಅದರಿಂದ ಈಗ ಏನೋ ಕೆಲವು ಸಾಯಂಕಾಲ ಒಂದು ಫಂಕ್ಷನ್ ಇರೋ ಡಿಸೈನ್ಗೆ ಈಗ ಬರೋಕ್ಕೆ ಬರೋಕ್ಕಾಗಲಿಲ್ಲ, ಏನೋ ಬಂದಿಲ್ಲ. ಆದರೂ ನಮ್ಮ ಅಡ್ಡಾಯಿತು ಬಂದರೂ ಬರ್ಬೋದು. ಅದರಿಂದ ನಾವು ಇನ್ನು ಮುಂದಿಗೆ ಈ ಸಂಘಟನೆ ನಾವು ಈ ತಾಲೂಕು ಅಧ್ಯಕ್ಷ ಕೊಟ್ಟ ಜವಾಬ್ದಾರಿನ ಆದಷ್ಟು ಭಾಳ ಜವಾಬ್ದಾರಿಯಾಗಿ ತಗೊಂಡು ಮುನ್ನಡೆಸ್ಕೋಬೇಕು ಅಂತ ಹೇಳಿ ನಂತರದಲ್ಲಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಸದಾನಂದರವರು ಮಾತನಾಡಿ, ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಸಿ ಮೋರ್ಚಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ. ಪ್ರಧಾನಿ ಮೋದಿರವರ ಅಭಿವೃದ್ಧಿ ಕಾರ್ಯಕ್ರಮದ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸಿ ಇನ್ನೂ ಹೆಚ್ಚಿನದಾಗಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಈ ಕ್ಷೇತ್ರದಿಂದ ಬಿಜೆಪಿಯನ್ನು ಗೆಲ್ಲಿಸಿ ಪ್ರಧಾನಿ ಮೋದಿಯವರಿಗೆ ಬೆಂಬಲವಾಗಿ ನಿಂತುಕೊಳ್ಳುತ್ತೇವೆ ಎಂದು ತಿಳಿಸಿದರು. ಇವತ್ತು ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಸಿ ಮೋರ್ಚಾ ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ದೀವಿ. ಇವತ್ತು ಎಲ್ಲ ನಮ್ಮ ಮಾಗಡಿಯ ಯುವಕರು ನಮ್ಮ ಬಿಜೆಪಿ ಪ್ರಧಾನಿ ಇವತ್ತು ಯುವಕರು ನಮ್ಮ ಪಕ್ಷವನ್ನು ಸೇರ್ತಾ ಇದ್ದಾರೆ. ಯಾಕೆಂದರೆ ಅವರು ಕಳೆದ 5 ವರ್ಷಗಳಿಂದ 4.5 ವರ್ಷಗಳಿಂದ ಅವರು ಈ ದೇಶದ ಅಭಿವೃದ್ಧಿಯ
ಕಾರ್ಯಕ್ರಮಗಳನ್ನ ನೋಡಿ ಇವತ್ತು ದಲಿತರು, ಹಿಂದುಳಿದ ವರ್ಗ, ಎಲ್ಲ ವರ್ಗದ ಜನರು ಸಹಿತ ಬಿ ಜೆ ಪಿ ಕಡೆ ಬರ್ತಾ ಇದ್ದಾರೆ. ಇನ್ನು ಮತ್ತೊಮ್ಮೆ ಈ ದೇಶದ ಪ್ರಧಾನಿಯಾಗಿ ಮೋದಿರವರು ಆಡಳಿತ ನಡೆಸಲಿ ಅಂತೇಳಿ ಇವತ್ತು ನಮ್ಮ ಎಲ್ಲ ದಲಿತ ವರ್ಗದ ಜನರು ಬಿ ಜೆ ಪಿ ಕಡೆ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲೂ ಸಹಿತ ಬಿ ಜೆ ಪಿ ಅಭ್ಯರ್ಥಿಯನ್ನು ಗೆಲ್ಲಿಸಿ ಪ್ರಧಾನಿ ಮೋದಿರವರ ಕೈ ಬಲಪಡಿಸಬೇಕು ಅಂತೇಳಿ ಇವತ್ತು ನಮ್ಮ ಪಕ್ಷದ ಪದಾಧಿಕಾರಿಗಳು ಇವತ್ತು ತೀರ್ಮಾನ ತಗೊಂಡಿದ್ದೇವೆ. ಇವತ್ತು ಕಳೆದ ಲೋಕಸಭಾ ಅಭ್ಯರ್ಥಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಕೇವಲ ರಾಜ್ಯ ಸರ್ಕಾರ ಅವ್ರ ಕೈಲಿ ಇದ್ರೂ ಸಹಿತ ಜನಗಳಿಗೆ ನೇರವಾಗಿ ಸ್ಪಂದಿಸಿಲ್ಲ. ಯಾವುದೋ ಕೆಲವು ಸರ್ಕಾರಿ ಕಾರ್ಯಕ್ರಮಗಳು ಬಿಟ್ಟರೆ ಜನಗಳಿಗೆ ನೇರವಾಗಿ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ಇವತ್ತು ನಮ್ಮ ಲೋಕಸಭಾ ವ್ಯಾಪ್ತಿಯ ಜನರು ತೀರ್ಮಾನ ಮಾಡಿದ್ದಾರೆ. ನಮ್ಮ ಜನರ ಕಷ್ಟ ಸುಖವನ್ನು ಕೇಳ್ತಕ್ಕಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದ್ರ ಮುಖಾಂತರ ಇವತ್ತು ಎಲ್ಲ ನಮ್ಮ ದಲಿತರು ಇವತ್ತು ಚಿಂತನೆಯನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಹೊಸ ಪದಾಧಿಕಾರಿಗಳ ಮುಖಾಂತರ ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಪ್ರತಿ ಹಳ್ಳಿಗಳಿಗೆ ಹೋಗಿ ನಾವು ಜನಗಳಲ್ಲಿ ಪ್ರಧಾನಿ ಮೋದಿಯವರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮುಟ್ಟಿಸಿ ಮತ್ತೆ ಈ ಲೋಕಸಭಾ ಕ್ಷೇತ್ರವನ್ನು ಬಿ ಜೆ ಪಿ ಅಭ್ಯರ್ಥಿಯನ್ನು ಗೆಲ್ಲಿಸೋದ್ರ ಮುಖಾಂತರ ಪ್ರಧಾನಿ ನರೇಂದ್ರ ಮೋದಿಯವರ ಕೈ ಬಲಪಡಿಸ್ತೀವಿ ಅಂತೇಳಿ ಇವತ್ತು ನಾವು ಸಂಕಲ್ಪ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಸದಾನಂದ್, ತಾಲೂಕು ಅಧ್ಯಕ್ಷರಾದ ಶಶಿಧರ್, ಗೋಪಾಲ್, ಮಾರಪ್ಪ, ಮಂಜು, ವೆಂಕಟೇಶ್ ಹಾಗೂ ಎಲ್ಲ ಎಸ್ಸಿ ಮೋರ್ಚಾ ಪದಾಧಿಕಾರಿಗಳು ಭಾಗವಹಿಸಿದ್ದರು. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಓಂ ಟಿವಿಯಲ್ಲಿ. ವಂದನೆಗಳು.